ಒಂದು ಒಂದು ತಂದೆ ಪಾತ್ರ ಇದೆ ಸರ್. ಮೊದಲನೇ ಇದರಲ್ಲಿ ನನ್ನ ತಂದೆ ಪಾತ್ರ ನಾನು ಮಾಡ್ತಾ ಇದ್ದೀನಿ. ಅಂದರೆ ಫ್ಲ್ಯಾಶ್ ಬ್ಯಾಕ್ ಅಲ್ಲಿ ಸರ್, Flashback. 25 ವರ್ಷದ ಹಿಂದೆ ಏನು ಹಿಂದೆ. ಒಂದು ಮಗು ಕಳುವಾಗುತ್ತಲ್ಲ ಯಾಕಂದ್ರೆ ಈಗ ನೀವು ಹೀರೋ ಆಗಿ ಮೇನ್ ಇಂಪಾರ್ಟೆಂಟ್ ಮೊದಲು ಹೀರೋ ಆಗಿ ನಟಿಸಿದವರು ಮತ್ತೆ ಯಾವ ಪಾತ್ರ ಬರ್ತಾ ಇದ್ದೀರಾ ಅನ್ನೋದು ಕುತೂಹಲ. ಇಲ್ಲ ಈ ಪಾತ್ರ ತುಂಬ ಚೆನ್ನಾಗಿದೆ ಸರ್. ತಾವು ನೋಡಿದ್ರೆ ಅದು ಗೊತ್ತಾಗುತ್ತೆ. ಮೊದಲು ಫಸ್ಟ್ ಹಾಫ್ ಎಲ್ಲ ನಾನೇ ನನ್ನ ಪಾತ್ರ ಹೈಲೈಟ್ ಆಗುತ್ತೆ. ಇಡೀ ಸಿನಿಮಾ ಕಥೆ ತೆಲುಗು ಕೊಡುವಂಥ ಪಾತ್ರ ಸರ್. ಯಾಕಂದ್ರೆ ಈಗ ನಿಮ್ಮ ಏನು ಬೇಸ್ ಇದೆ ಆಡಿಯನ್ಸ್ ಅದು ವೆಯ್ಟ್ ಮಾಡ್ತಾ ಇರ್ತಾರೆ ಇಷ್ಟು ವರ್ಷದ ಹೌದು, ಅವ್ರದ್ದು ನಿರೀಕ್ಷೆ ಆಗಲ್ಲ ಸರ್. ತುಂಬ ಚೆನ್ನಾಗಿ ಬಂದಿದೆ. ನಾವು ಏನು ಚೆನ್ನಾಗಿ ಬಂದಿದೆ ಸರ್, ಅಷ್ಟು ಹೇಳ್ಬೋದು. ನನ್ನ ಪಾತ್ರ ಏನಿದೆ ಅದು ಸಂಪೂರ್ಣ ಒಂದು ಇದು ಕೊಡುತ್ತೆ ಅಂತ ನಾನು ನಿಜ ಸರ್. ನಾವೆಲ್ಲ ಕಡೆ ಈಗ ಸುನಾಲ್ ರಾಜ್ ಸರ್ ಮಾಡ್ತಾರೆ ಅಂತ ಹೇಳಿದಾಗ ಎಲ್ಲರೂ ಕುತೂಹಲ ಇದೆ, ಏನು ಮಾಡ್ತಾರೆ. ಎಸ್ಪೆಷಲಿ ನಮ್ಮ ಮನೆಯಲ್ಲಿ ಮಾತ್ರ, ಯಾಕಂದರೆ ನಾವೆಲ್ಲ ನಾನು ಸಿನಿಮಾ ಬಂದಾಗ ಸ್ಕೂಲಲ್ಲಿದ್ದೆ ಸರ್. ನಾನು ನನ್ನ ಕಸಿನ್ಸ್ ಎಲ್ಲ ಒಟ್ಟಿಗೆ ಹೋಗಿ ಅವರು ಅಲ್ಲಿ ಬೆಂಗಳೂರು ಪ್ರಸಾದ್ ಲ್ಯಾಬಲ್ಲಿ ಸಿನಿಮಾ ಹಾಕ್ಸಿದ್ರು ನೋಡಿ. ನಮಗಿನ್ನೂ ಆ ಒಂದು ನೆನಪುಗಳು ಇನ್ನೂ ನಮಗೆ ಇದೆ ಸರ್. ಅದರಿಂದ ನಾವು ಈ ಎಲ್ಲರಿಗೂ ಹೇಳಿದಾಗ ಈ ಥರ ಸುನಾಲ್ ರಾಜ್ ಸರ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಎಲ್ಲ ಭಾಳ ಖುಷಿನೂ ಇದೆ, ಎಲ್ಲರೂ ಕುತೂಹಲ ಇದೆ ಏನು ಕ್ಯಾರೆಕ್ಟರ್ ಮಾಡಿದ್ದಾರೆ ಅನ್ನೋದು. ಅದು ತುಂಬ ಆಡಿಯನ್ಸ್ಗೆ ತುಂಬ ಕ್ಯೂರಿಯಾಸಿಟಿ ಇದೆ, ಖಂಡಿತ ಇದೆ. ಆ್ಯಂಡ್ ಸಿನಿಮಾಗೂ ಒಂದು ಭಾಳ ಒಳ್ಳೆ ಒತ್ತು ಕೊಟ್ಟಿದೆ ಸರ್. ಪ್ರಚಾರದ ವಿಚಾರ ಬಂದರೆ ತಗೊಂಡ್ರೆ ಅವ್ರು ಮಾಡಿರೋದು ನಮಗೆ ಭಾಳ ಒಂದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಮೋಷನ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗಿದೆ. ಯಾಕಂದರೆ ಅವರು ನಟ ಮಾಡ್ತಿದ್ದ ಸಮಯದಲ್ಲಿ ಮೈಸೂರಿನಲ್ಲಿ ತುಂಬ ಹೆಮ್ಮೆ ಇತ್ತು. ಹೌದೌದು, ಖಂಡಿತ ಸರ್. ಆ ಸಮಯದಲ್ಲಿ ಈಗ ದರ್ಶನ್ ಸರ್ ಎಲ್ಲ ಏನು ಈಗಿದ್ದಾರೆ ಅದಕ್ಕಿಂತ ಮೊದಲೇ ಅವರು ಹೀರೋ ಆಗಿದ್ರು. ಹೌದೌದು, ತುಂಬ ಫೇಮಸ್. ಅದಕ್ಕೆ ನಾನು ಹೇಳಿ ಸರ್, ನಮ್ಮ ಸಿನಿಮಾ ಪ್ರಚಾರಕ್ಕೆ ಅದು ಭಾಳ ಒತ್ತು ಕೊಟ್ಟಿದೆ ಸರ್, ಖಂಡಿತ ಕೊಟ್ಟಿದೆ. ಸರ್, ಚಿತ್ರದಲ್ಲಿ ಒಂದು ಮಂಗಳೂರಿನವನು. ಸೊ ಬಟ್ ಇದು ಬೆಂಗಳೂರಲ್ಲಿ ಭಾಳಷ್ಟು ಸಿನಿಮಾ ಮಾಡ್ತಾ ಇದ್ದೀವಿ. ನನ್ನ ಪ್ರಮುಖತೆ ಇದು ಸಿನಿಮಾ ಒಳ್ಳೆಯ ಒಂದು ಮುಖ್ಯ ಪಾತ್ರ ವಿಶೇಷ ಪಾತ್ರ ಬಂದು ನಾನು ತುಳು ಮಾತಾಡ್ತೀನಿ. ಸೊ ಈ ಸಿನಿಮಾದಲ್ಲಿ ನನ್ನ ಪಾತ್ರ ತುಳು ಭಾಷೆ ಮಾತಾಡೋದು ನಾನು. ಸೊ ಹಾಗೆ ಮಲೆನಾಡು ನಾನು ಭಾಳಷ್ಟು ತುಳು ನನ್ನ ಡೈಲಾಗ್ಸ್ ಇದೆ, ಹಾಡುಗಳಿದೆ, ಅದೇ ತುಳು ಹಾಡುಗಳೆಲ್ಲ ನಾನು ಇದರಲ್ಲಿ ಯೂಸ್ ಮಾಡಿ ಒಂದು ಕಾಮಿಡಿ ಪಾತ್ರ. ಹಾಗೆ ಸಿನಿಮಾಗೆ ಸ್ವಲ್ಪ ರಿಲೀಫ್ ಪಾತ್ರ ಹೇಳ್ಬೋದು. ವೆರಿ ಇಮೋಷನಲ್ ಸಿನಿಮಾದಲ್ಲಿ ರಿಲೀಫ್ ಪಾತ್ರ. ಖುಷಿ ಆಗ್ತದೆ. ಪೇಜ್ 1 ಪೇಜ್ 2 ಅಲ್ಲಿ ಕೂಡ ಪಾತ್ರ ಮುಂದುವರಿಸಿದೆ. ತುಂಬ ಥ್ಯಾಂಕ್ಸ್. ಸಾಹಿತ್ಯ ಬಂದು ಆನಂದ್ ಕಾರ್ತಿಕ್ ಅಂತ, ನಾವು ವಿಕಾಸ್ ಅಂತ ಚಾಲಕ ಅವರೇ ಬರ್ತಿರಲ್ಲ ಹಾಡುಗಳು ಬಂದಿರೋದು ಆನಂದ್ ಕಾರ್ತಿಕ್ ಅಂತ, ವಿಕಾಸ್ ಅಂತ ಅವರು, ನಾನು ಇನ್ನೊಂದು ಮೂಲ ಜೊತೆಗಿದ್ದೇನೆ. ಮಾಧ್ಯಮದ ವೀಕ್ಷಕರಿಗೆ ನಮಸ್ಕಾರ. ಇದುವರೆಗೆ ಹಿರಿಯ ಮನದ ಮೇಲೆ ಸಿನಿಮಾದ ಒಂದಷ್ಟು ಚಿತ್ರದ ಬಿಡುಗಡೆಯ ಕುರಿತ ಹಾಗೆ ಕುತೂಹಲಕರ ಅಂಶಗಳನ್ನು ಮತ್ತು ಈ ಸಿನಿಮಾ ಯಾಕೆ ಕನ್ನಡ ಸಿನಿಮಾದಲ್ಲಿ ಒಂದು ಪ್ರಮುಖ ಚಿತ್ರವಾಗುತ್ತೆ ಎನ್ನುವಂಥ ನಿರ್ಮಾಪಕರು, ನಿರ್ದೇಶಕರು, ವಿಶೇಷವಾಗಿ ನಮ್ಮ ಉದಯೋನ್ಮುಖ ನಾಯಕ ನಟರಾದಂಥ ಷಣ್ಮುಖ ಗೋವಿಂದರಾಜ್ ಸಾಕಷ್ಟು ಸವಿವರವಾಗಿ ಮಾತನಾಡಿದ್ದಾರೆ. ನಾನು ಡಾಕ್ಟರ್ ವೈ ಡಿ ರಾಜನ್ ಅಂತೇಳಿ ಡಾಕ್ಟರ್ ರಾಜ್ಕುಮಾರ್ ಕಲಾತೆ ಅವರು ಮೈಸೂರಿನ ಗೌರವಾಧ್ಯಕ್ಷ ಮಾತಾಡ್ತಾ ಇದ್ದೀನಿ. ನಮಗೆಲ್ಲ ಒಂದು ಭಾವನೆ ಇರ್ತದೆ, ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ ಅಂತ ತಕ್ಷಣ ಆ ಸಿನಿಮಾದ ಬಗ್ಗೆ ಒಂದಷ್ಟು ಕುತೂಹಲ ಜೊತೆಗೆ ಒಂದು ವಿಶಿಷ್ಟವಾದಂಥ ಒಂದು ನಿರೀಕ್ಷೆ ಇರುತ್ತೆ. ಯಾವುದೇ ಒಂದು ಕಲೆಯ ಮುಖ್ಯ ಉದ್ದೇಶ ಮನೋಲ್ಲಾಸವನ್ನು ನೀಡುವಂಥದ್ದು, ಜೊತೆಗೆ ಮನೋವಿಕಾಸವನ್ನು ಉಂಟು ಮಾಡುವಂಥದ್ದು. ತಂದೆ ತಾನೇ ಹೇಳಿರೋಕ್ಕೆ ಬಹುಶಃ ಆ ಒಂದು ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡೋದಾದರೆ ಬಹುಶಃ ಈ ಕಥೆಯ ಅಥವಾ ಸಿನಿಮಾದ ಶೀರ್ಷಿಕೆ ನಮ್ಮ ದೇಶಿ ಸಂಸ್ಕೃತಿಯನ್ನು ಪ್ರತಿನಿಧಿಸುವಂಥ ಒಂದು ಒಳ್ಳೆಯ ನಿಟ್ಟಲನ್ನು ಕೊಟ್ಟಿದ್ದಾರೆ. ಮತ್ತು ನಮ್ಮ ಷಣ್ಮುಖ ಗೋವಿಂದರಾಜವರು ಹೇಳಿದಾಗೆ ತಾಯಿ ಮತ್ತು ಮಗನ ನಡುವೆ ನಡೆಯುವಂಥ ಒಂದು ಬಾಂಧವ್ಯವನ್ನು, ಒಂದು ಅಮರ ಪ್ರೀತಿಯನ್ನು, ಅವರು ಕಣ್ಮರೆಯಾದಾಗ ಮಗುವನ್ನು ತಾಯಿ ಅನುಭವಿಸುವಂಥ ತವಕಗಳಿರ್ಬೋದು, ತಲ್ಲಣಗಳಿರ್ಬೋದು, ಯಾವ ರೀತಿ ಆ ಒಂದು ಬದುಕಿನ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ಒಂದು ಸಂದೇಶ ಈ ಸಿನಿಮಾದ ಮೂಲಕ ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ. ಬಹುಶಃ ನಾನಾದರೂ ಯಾಕೆ ಪತ್ರಿಕಾಗೋಷ್ಠಿ ಬಂದೆ ಅಂತಂದರೆ ಡಾಕ್ಟರ್
ರಾಜ್ಕುಮಾರ್ ಅವರ ಒಂದು ಕುಟುಂಬದ ಹಿನ್ನೆಲೆ ಇರುವಂಥ ಯಾವುದೇ ನಮ್ಮ ಬೇರೆ ಬೇರೆ ನಾಯಕ ನಟರು ಬಂದಾಗಲೂ ಕೂಡ ನಮಗೆ ಒಂದು ಸದಭಿರುಚಿ ಚಿತ್ರ ಅನ್ನೋ ಒಂದು ಭರವಸೆ ಇರುತ್ತೆ. ಆ ಕಾರಣಕ್ಕೆ ಚಿತ್ರಗಳು ಇನ್ನೂ ಹೆಚ್ಚು ಜನಮನಸ್ಸನ್ನು ತಲುಪಬೇಕು, ಆ ಮುಖಾಂತರ ಒಂದಷ್ಟು ಸಮಾಜದ ಜನರ ಬದುಕು ಹಸನಾಗುವ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಸೇವೆಯನ್ನು ಚಿತ್ರ ಕೊಡುತ್ತೆ ಅನ್ನೋ ಒಂದು ಸಂದೇಶವನ್ನು ಸಾರುತ್ತೆ ಅನ್ನೋ ಒಂದು ಕಾರಣ ಮೇಲೆ ನಾನು ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಒಬ್ಬ ಕಲಾ ಪ್ರೇಮಿಯಾಗಿ ಈ ಚಿತ್ರಕ್ಕೆ ಶುಭವನ್ನು ಕೋರಿಕೊಂಡಿದ್ದೇನೆ. ಮೈಸೂರು ರಾಜ್ಕುಮಾರ್ ಅವರ ಎಲ್ಲ ಚಿತ್ರಗಳಿಗೆ ಅಥವಾ ಎಲ್ಲ ನಾಯಕರಿಗೆ ಅವರ ಕೊಡುಗೆನ ಸ್ಮರಿಸುವ ಪವಿತ್ರ ಪುಣ್ಯಭೂಮಿ. ಇಂಥ ಒಂದು ಊರಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿ ಚಿತ್ರದ ಹಲವಾರು ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲುವಂಥ ಮಾತುಗಳನ್ನ ಆಟಂತ ಮನೆಯ ಷಣ್ಮುಖ ಗೋವಿಂದರಾಜ್ ಅವರಿಗೆ, ಹಾಗೆ ನಮ್ಮ ಮತ್ತೋರ್ವ ನಾಯಕರಾಗಿರುವಂಥ ಸುನಾದರಾಜ್ ಅವರಿಗೆ, ಈ ಚಿತ್ರದ ಎಲ್ಲ ನಿರ್ಮಾಪಕರು, ವಿಶೇಷವಾಗಿ ನಿರ್ಮಾಪಕರನ್ನ ಅಣ್ಣವರು ಅನ್ನದಾತ ಅಂತ ಹೇಳ್ತಿದ್ರು. ಯಾವತ್ತೂ ಆ ಮಾತನ್ನು ಮರೆಯೋಕ್ಕಾಗೋದಿಲ್ಲ. ಅವರಿಗೆ ಹೊಸ ಉದಯೋನ್ಮುಖ ನಟರಿಗೆ, ವಿಶೇಷವಾಗಿ ನಮ್ಮ ಕನ್ನಡ ಚಲನಚಿತ್ರದಲ್ಲಿ ದೊಡ್ಡ ರಾಜ್ಕುಮಾರ್ ಅಭಿನಯದ ಚಿತ್ರಗಳ ನಿರ್ಮಾಪಕತ್ವವನ್ನು ವಹಿಸಿಕೊಂಡಿದ್ದಂಥ ನಮ್ಮ ಶ್ರೀನಿವಾಸ್ ಸರ್ ಇರುವಂಥದ್ದು ಕೂಡ ಈ ಚಿತ್ರದ ಒಂದು ಪತ್ರಿಕಾಗೋಷ್ಠಿಯ ಮೌಲ್ಯವನ್ನು ಅಂತೇಳಿ ಭಾವಿಸ್ತಾ ಚಿತ್ರದ ತಂಡದ ಪರವಾಗಿ ಅವರಿಗೆಲ್ಲ ಶುಭವನ್ನು ಕೋರ್ತಾ ಈ ಮಾಧ್ಯಮ ಗೋಷ್ಠಿಯನ್ನು ಮುಕ್ತಾಯ ಮಾಡ್ತಿದ್ದೀವಿ.